ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಈಶ್ವರ್ ಬಿ ಖಂಡ್ರೆಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಸುಭಾಷ್ ಕೆನಾಡಿ ನೇತೃತ್ವದಲ್ಲಿ ಬಾಲ್ಕಿ ತಾಲೂಕಿನ ಸುಪ್ರಸಿದ್ಧ ಚಡಕಾಪುರ ಗ್ರಾಮದವರ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಗ್ರಾಮದ ಗ್ರಾಮ ದೇವತೆಗಳಾದ ಸಿದ್ಧಾರೂಢ ಮಠದಲ್ಲಿ ಪೂಜಾ ಪುನಸ್ಕಾರದೊಂದಿಗೆ ಅಭಿಷೇಕ ಮಾಡುತ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಾಲ್ಕಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರು, ಬಡವರ ಬಂಧು, ಶಿಕ್ಷಣದ ಪ್ರೇಮಿಗಳು, ಹಗಲಿರಳು ಸಮಾಜ ಸೇವೆಯಲ್ಲಿ ಸೇವೆ ಮಾಡುತ್ತಿರುವರು, ತನ್ನಿಂದ ಹಾಗೂ ತನ್ನ ಮಗನನ್ನು ಹಿಡಿದು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವ ಈಶ್ವರ್ ಬಿ ಖಂಡ್ರೆಯವರು ಇಂತಹ ನಿಷ್ಠಾವಂತ, ಸರಳ, ಸಜ್ಜನಿಕ ವ್ಯಕ್ತಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ಗೌರವಿಸಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ದೊಡ್ಡ ಸ್ಥಾನವನ್ನ ಸಿಕ್ಕಂತಾಗುತ್ತದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗವು ಅಭಿವೃದ್ಧಿಯಾಗುತ್ತದೆ. ಸಮಸ್ತ ಎಲ್ಲ ಸಮಾಜದ ಜನರ ಕೆಲಸವನ್ನ ಅಚ್ಚುಕಟ್ಟಾಗಿ ಸರಳ ರೀತಿಯಲ್ಲಿ ಆಗುತ್ತದೆ ಎಂದು ಮಹಿಳಾ ಮಂಡಲ ವತಿಯಿಂದ ಹಾಗೂ ಗ್ರಾಮಸ್ಥರು ವತಿಯಿಂದ ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಈಶ್ವರ್ ಬಿ ಖಂಡ್ರೆಯವರಿಗೆ ಉಪಮುಖ್ಯ ಸ್ಥಾನವನ್ನ ನೀಡಬೇಕೆಂದು ಸುಭಾಷ್ ಕೆನಾಡಿ ಹಾಗೂ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರು ಬೀದರ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿ ಹಾಗೂ ಹೈಕಮಾಂಡ್ ನಾಯಕರಲ್ಲಿ ಆಗ್ರಹ ಮಾಡಿದ್ದಾರೆ. ಬಾಲ್ಕಿ ತಾಲೂಕಿನ ಚಡಕಾಪುರ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಮಠದಲ್ಲಿ ಸಿದ್ಧಾರೂಢರ ಮಹಾಭಿಷೇಕ ಪೂಜೆ ಶ್ರೀ ದೇವಮಲ್ಲಮ್ಮ ಮಹಿಳಾ ಮಂಡಳ ವತಿಯಿಂದ ಹಾಗೂ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಶ್ರೀ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸಿದ್ಧಾರೂಢರಲ್ಲಿ ಪ್ರಾರ್ಥನೆ ಮಾಡಲಾಗಿತ್ತು. ಸುಭಾಷ್ ಕೆನಡಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಪ್ರಮುಖರಾದ ಕಾಶಿನಾಥ್ ಬೆಟ್ಟದ ವಿಜಯಕುಮಾರ್ ಸ್ವಾಮಿ, ಶಿವಮಂಗಲ ಭೀಮಶೆಟ್ಟಿ, ದೇವಮಲ್ಲಮ್ಮ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಸಿತ್ತಳಗೇರಿ, ಮಹಿಳಾ ಕಾರ್ಯಾಧ್ಯಕ್ಷರಾದ ವಿಮಲ್ಬಾಯಿ ಗೌಡಗಾವಿ, ಮಹಿಳಾ ಉಪಾಧ್ಯಕ್ಷರಾದ ಸುಜಾತ ರೆಡ್ಡಿ, ಪ್ರೇಮಿಳಾ ಮಠಪತಿ, ಗೌರಮ್ಮ ಸಿತ್ತಳಗೇರಿ, ಬಾಗಮ್ಮ ಬಾಬುಗುಂಡ, ವಿಮಲಾಬಾಯಿ ರೊಟ್ಟಿ, ನಾಗಮ್ಮ ಕುಂಬಾರ್, ಶಾಂತಮ್ಮ ಮಠಪತಿ, ಇನ್ನೂ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ಇಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುರಕ್ಷಿತ ಚಳಕಾಪುರ ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರೂಢರ ಒಂದು ಮಠದಲ್ಲಿ ಇಂದು ಒಂದು ಅಭಿಷೇಕ ಕಾರ್ಯಕ್ರಮ ನಮ್ಮ ಕನ್ನಡ ಸೇನೆ ವತಿಯಿಂದ ಹಾಗೂ ದೇವಮಲ್ಲಮ್ಮ ಮಹಿಳಾ ಚಾರಿಟೇಬಲ್ ವತಿಯಿಂದ ಇಂದು ಒಂದು ಸಿದ್ಧಾರೂಢರ ಅಭಿಷೇಕ ಪೂಜೆಯನ್ನು ಮಾಡಿದ್ದೇವೆ. ಆ ಪೂಜೆದ ವಿಶೇಷತೆ ಏನು ಅಂದರೆ, ನಮ್ಮ ಬಾಲಿಕೆಯ ಜನಪ್ರಿಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆಯವರಿಗೆ ಈಗ ಬರ್ತಕ್ಕಂಥ ಒಂದು 3ನೇ ತಾರೀಕಿಗೇನು ಮುಖ್ಯಮಂತ್ರಿ ಪದಗ್ರಹಣದ, ಅದರಲ್ಲಿ ಏನದ ಅಂತಂದ್ರೆ ನಮ್ಮ ಈಶ್ವರ್ ಖಂಡ್ರೆ ಜನಪ್ರಿಯ ಸಚಿವರು, ಜನನಾಯಕರು. ಅದಕ್ಕಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು, ಉಪಮುಖ್ಯಮಂತ್ರಿ ಕೊಡಬೇಕೆಂದು ನಮ್ಮೆಲ್ಲರ ಒಂದು ಅಪೇಕ್ಷೆ ಇದೆ. ಒಂದು ಮಹಿಳೆಯರಿಗಾಗಲಿ ಒಂದು ಸಬಲೀಕರಣ ಮತ್ತು ಅವ್ರಿಗೆ ಉದ್ಯೋಗಕ್ಕಾಗಲಿ ಒಂದು ಯಾವುದೇ ಒಂದು ಸಹಾಯ ಮಾಡಬೇಕಾದ್ರೆ ಇವತ್ತು ನಮ್ಮ ಬಾಲ್ಕಿ ತಾಲೂಕಿನ ಸಚಿವರಾದ ಶ್ರೀ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಇವತ್ತ ಗಡಿ ಜಿಲ್ಲೆ ನಮ್ಮದು ಭಾಗದಲ್ಲಿದೆ. ಒಂದು ಆಂಧ್ರ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ನಮ್ಮ ಬಾಲ್ಕಿ ತಾಲೂಕು ನಮ್ಮ ಬೀದರ್ ಜಿಲ್ಲೆ ಇದೆ. ಅದಕ್ಕಾಗಿ ಸಾಕಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಮತ್ತೆ ಉದ್ಯೋಗಕ್ಕಾಗಿ ಎಳೆದಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಕೊಡಬೇಕು. ಮುಂದೆ ಬರ್ತಕ್ಕಂಥ ಮಹಿಳೆಯರಿಗಾಗಲಿ ಹಾಗೂ ಮಕ್ಕಳಿಗಾಗಲಿ ಒಂದು ಉದ್ಯೋಗ, ಒಂದು ಅವರಿಗೆ ಉದ್ಯೋಗ ಸಿಗುವಂತ ಕೆಲಸ ನಮ್ಮ ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ. ಅದಕ್ಕಾಗಿ ಒಳ್ಳೆ ವ್ಯಕ್ತಿಗಳು, ಅದಕ್ಕಾಗಿ ಕೂಡಲೇ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡಬೇಕಂತ ನಾವು ಶೀಘ್ರವಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದಕ್ಕ ನಮ್ಮ ಈಶ್ವರ್ ಸಾಹೇಬರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕಂತಂದು ಇವತ್ತು ಸಿದ್ಧಾರೂಢ ಮಠದಲ್ಲಿ ನಮ್ಮ ದೇವಮಲ್ಲಮ್ಮ ಮಹಿಳಾ ಚಾರಿಟೇಬಲ್ ವತಿಯಿಂದ ಹಾಗೂ ಕನ್ನಡ ಸೇನೆ ವತಿಯಿಂದ ಎಲ್ಲರೂ ಕೂಡ್ಕೊಂಡು ಇವತ್ತು ಅಪ್ಪಾಜಿಯವರ ಮಂದಿರದಲ್ಲಿ ಒಂದು ಅಭಿಷೇಕ ಪೂಜೆ ಮಾಡಿದ್ದೇವೆ.
ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೂಡ ಒಂದು ಮನವಿ ಮಾಡ್ಕೊತೀನಿ, ಅವ್ರಿಗೆ ಶೀಘ್ರವಾಗಿ ಉಪಮುಖ್ಯಮಂತ್ರಿ ಒಂದು ಸ್ಥಾನ ಕೊಟ್ಟು ನಮಗ ಎಲ್ಲರಿಗೆ ಆಶೀರ್ವದಿಸಬೇಕಂತ ಮತ್ತೊಮ್ಮೆ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ಅಲ್ಲಿ ಏನು ಮಾಡಿದ್ರೆ ಹಿಂಗೆ ಅಂದ್ರೆ ಅಲ್ಲಿ ಇದ್ರ ಮೇಲೆ ಏನು